ನಮಸ್ಕಾರ ಗೆಳೆಯರೇ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ LOCಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ನಿರಂತರವಾಗಿ ಹೆಚ್ಚುತ್ತಿದೆ. ಭಾರತದ ಮುಂದಿನ ಹೆಜ್ಜೆ ಏನು ಅನ್ನೋದರ ಬಗ್ಗೆ ಅರಿವಿಲ್ಲದ ಈ ಪಾಕಿಸ್ತಾನ ಸೀಜ್ ಫೈರ್ ಅನ್ನ ಉಲ್ಲಂಘಿಸುತ್ತಿದೆ, ಅಂದ್ರೆ ಕದನ ವಿರಾಮವನ್ನ ಉಲ್ಲಂಘಿಸುತ್ತಿದೆ. ಪಾಕಿಸ್ತಾನ ಮತ್ತೊಮ್ಮೆ ಗಡಿಯಲ್ಲಿ ಸೀಜ್ ಫೈರ್ ಅನ್ನ ಉಲ್ಲಂಘಿಸಿ ಭಾರತದ ಕಡೆಗೆ ಗುಂಡು ಹಾರಿಸಿದೆ. ಆದಾಗ್ಯೂ ಇಲ್ಲಿವರೆಗೆ ಈ ಗುಂಡಿನ ದಾಳಿ ಕಡಿಮೆ ಪ್ರಮಾಣದಲ್ಲಿದ್ದು ಭಾರತವು ಕೂಡ ಇದಕ್ಕೆ ಸೂಕ್ತ ಉತ್ತರ ಕೊಡ್ತಾ ಇದೆ. ಆದರೆ ಈ ಪಾಕಿಸ್ತಾನ ಗಡಿಯಲ್ಲಿ ದಾಳಿ ಮಾಡುತ್ತಿರುವ ರೀತಿ ನೋಡಿದ್ರೆ ಪಾಕಿಸ್ತಾನದ ಭಯ ಈಗ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ LOCಯಲ್ಲಿ ಉದ್ವಿಗ್ನತೆ ಉತ್ತುಂಗದಲ್ಲಿದ್ದು ಪಾಕಿಸ್ತಾನ ಪದೇ ಪದೇ ಸೀಜ್ ಫೈರ್ ಅನ್ನ ಉಲ್ಲಂಘಿಸುತ್ತಿದೆ. ಸತತ 7ನೇ ದಿನವೂ ಈ ಪಾಕಿಸ್ತಾನ LOCಯಲ್ಲಿ ಸೀಜ್ ಫೈರ್ ಅನ್ನ ಉಲ್ಲಂಘಿಸಿದೆ. ಆದರೆ ಈ ಬಾರಿ ಅವರ ಈ ಕಾರ್ಯಾಚರಣೆ ನಿಧಾನಗತಿಯ ಗುಂಡಿನ ದಾಳಿಯ ರೂಪದಲ್ಲಿತ್ತು. ಯಾಕಂದ್ರೆ ಈ ಪಾಕಿಸ್ತಾನ ಯಾವುದೇ ಮಟ್ಟದಲ್ಲಿ ಯುದ್ಧವನ್ನ ಬಯಸ್ತಾ ಇಲ್ಲ. ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ತಮ್ಮ ಅಧಿಕಾರಿಗಳಿಗೆ ಸೀಜ್ ಫೈರ್ ಅನ್ನ ಮುರಿಯುವುದಕ್ಕಾಗಿ ಆರ್ಡರ್ ಅನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆ ಪಾಕಿಸ್ತಾನಿ ಸೈನಿಕರು ತಮ್ಮ ನೆಲೆಗಳನ್ನ ತೊರೆದು ಓಡಿ ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿ ಬಂದಿತ್ತು. ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನಿ ಸೇನೆಯು ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ತನ್ನ ಹಲವು ನೆಲೆಗಳನ್ನ ಖಾಲಿ ಮಾಡಿದೆ. ಪಾಕಿಸ್ತಾನಿ ಸೇನೆಯು ಈ ನೆಲೆಗಳಿಂದ ಧ್ವಜಗಳನ್ನು ಕೂಡ ತೆಗೆದು ಹಾಕಿತ್ತು. ಹಾಗೂ ಅದನ್ನು ತೆಗೆದು ಹಾಕಿ ಕೇವಲ 30 ನಿಮಿಷಗಳು ಆಗಿತ್ತು. ಆನಂತರ ಈ ಪಾಕಿಸ್ತಾನಿ ಸೇನೆಯು ಮತ್ತೆ ನೆಲೆಗಳ ಮೇಲೆ ಧ್ವಜಗಳನ್ನು ಹಾಕಿದೆ. ಗಡಿಯಲ್ಲಿ ಹೆಚ್ಚುತ್ತಿರುವ ಗದ್ದಲ ಮತ್ತು ಪಾಕಿಸ್ತಾನ ತೆಗೆದುಕೊಳ್ತಾ ಇರುವ ಆತುರದ ನಿರ್ಧಾರಗಳು ಈ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಭಯದ ವಾತಾವರಣವಿದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತದೆ, ವಿಶೇಷವಾಗಿ ಪಾಕಿಸ್ತಾನಿ ಸೇನೆಯಲ್ಲಿ. ಯಾಕಂದ್ರೆ ಈ ಸಮಯದಲ್ಲಿ ಪಾಕಿಸ್ತಾನಿ ಸೇನೆಯು ಭಾರತದೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ಬಯಸ್ತಾ ಇಲ್ಲ. ಪಹಲ್ಗಾಮ್ ದಾಳಿಯ ನಂತರ ಭಾರತದ ಕ್ರಮದಿಂದಾಗಿ ಈ ಪಾಕಿಸ್ತಾನದಲ್ಲಿ ಸಾಕಷ್ಟು ಭಯವಿದೆ. ಪ್ರಧಾನಿ ಮೋದಿ CCS ಮೀಟಿಂಗ್ ಅಲ್ಲಿ ದೊಡ್ಡ ಘೋಷಣೆ ಮಾಡಿದ್ದು, ಮತ್ತೊಂದೆಡೆ LOCಯಲ್ಲಿ ಸೇನೆಯ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರೆದಿದೆ. ಒಂದೆಡೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಭಾರತೀಯ ಸೇನೆಯ ಪ್ರತಿಕ್ರಿಯೆಯು ಈ ಸಮಯದಲ್ಲಿ ಪಾಕಿಸ್ತಾನದ ಸೇನೆಯನ್ನ ಹೆದರಿಸುತ್ತಿದೆ. ಸೊ ಈ ಕಾರಣದಿಂದಾಗಿ ಪಾಕಿಸ್ತಾನದ ಸೇನೆಯು ಕದನ ವಿರಾಮವನ್ನು ಉಲ್ಲಂಘಿಸುತ್ತಿದೆ ಹಾಗೂ ಅದು ನಿಧಾನಗತಿಯಲ್ಲೇ ಗುಂಡಿನ ದಾಳಿ ನಡೆಸ್ತಾ ಇದೆ. 30 ಮತ್ತು ಮೇ 1ರ ನಡುವಿನ ರಾತ್ರಿಯಲ್ಲೂ ಸಹ ಜಮ್ಮು ಕಾಶ್ಮೀರದ ಕುಪ್ವಾರ, ಉರಿ ಮತ್ತು ಅಖ್ನೂರ್ಗಳ ಮುಂಭಾಗದ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನ ಸೇನೆಯ ಪೋಸ್ಟುಗಳು ಯಾವುದೇ ಪ್ರಚೋದನೆ ಇಲ್ಲದೆ ಸಣ್ಣ ಶಸ್ತ್ರಾಸ್ತ್ರಗಳಿಂದ ಗುಂಡು ಹಾರಿಸಿದವು. ಪಾಕಿಸ್ತಾನದ ಈ ಕ್ರಮದ ನಂತರ ಭಾರತೀಯ ಸೇನೆಯು ಸಹ ಸೂಕ್ತ ಉತ್ತರವನ್ನು ನೀಡಿತು. ಇದಕ್ಕೂ ಮೊದಲು 6 ಮತ್ತು 5ನೇ ರಾತ್ರಿಗಳಲ್ಲಿ ಪಾಕಿಸ್ತಾನ ಸೇನೆಯು ಅದೇ ರೀತಿಯಲ್ಲಿ ಸೀಜ್ ಫೈರ್ ಅನ್ನ ಉಲ್ಲಂಘಿಸಿತ್ತು. ಇಲ್ಲಿ ದೊಡ್ಡ ವಿಷಯವೆಂದರೆ ಪಾಕಿಸ್ತಾನದ ಸೇನೆಯು ಜಮ್ಮುವಿನಿಂದ ಕಾಶ್ಮೀರದವರೆಗೆ ಈ ಕದನ ವಿರಾಮವನ್ನ ಉಲ್ಲಂಘಿಸಿದೆ. ಅಂದ್ರೆ ಈ ಪಾಕಿಸ್ತಾನ ಒತ್ತಡವನ್ನು ಸೃಷ್ಟಿಸುವುದಕ್ಕಾಗಿ ಸುಳ್ಳು ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನ ಪೋಸ್ಟ್ನಲ್ಲಿ ಚಾಲ್ತಿಯಲ್ಲಿರುವ ಪರಿಸ್ಥಿತಿ ಮತ್ತು ಉದ್ವಿಗ್ನತೆಯು ಈ ಪಾಕಿಸ್ತಾನವು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಭಾರತದೊಂದಿಗೆ ಯುದ್ಧವನ್ನ ಬಯಸುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತದೆ. ಚೆಕ್ ಪೋಸ್ಟ್ ನಲ್ಲಿಯೂ ಆ ಭಯ ಗೋಚರಿಸುವುದಕ್ಕೆ ಇದೇ ಕಾರಣವಾಗಿದೆ. ಚೆಕ್ ಪೋಸ್ಟ್ ನಲ್ಲಿದ್ದ ಪಾಕಿಸ್ತಾನಿ ಧ್ವಜಗಳನ್ನ ತೆಗೆದುಹಾಕಿ ಅವುಗಳನ್ನ ಸ್ಥಳಾಂತರಿಸುವ ಮೂಲಕ ಪಾಕಿಸ್ತಾನಿ ಸೈನಿಕರು ತಮ್ಮ ನಿರ್ಧಾರವನ್ನ ತಮ್ಮ ಸೈನ್ಯಕ್ಕೆ ತಿಳಿಸ್ತಾ ಇದ್ರು. ಆದರೆ ಇದರ ಅರಿವಿಲ್ಲದ ಪಾಕಿಸ್ತಾನಿ ಸೈನ್ಯವು ನಿರಂತರವಾಗಿ ಕೋಪಗೊಂಡಿದ್ದು ಭಾರತ ಸರ್ಕಾರ ಮತ್ತು ಭಾರತೀಯ ಸೈನ್ಯಕ್ಕೆ ಪೊಳ್ಳು ಬೆದರಿಕೆಗಳನ್ನ ನೀಡ್ತಾ ಇದೆ. ಆದ್ರೂ ಭಾರತ ನಿರಂತರವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ತನ್ನ ಆಕ್ಷನ್ ಪ್ಲಾನ್ ಅನ್ನ ರೂಪಿಸುವುದಕ್ಕೆ ಪ್ರಾರಂಭಿಸಿದೆ.